ಇದು ಎಂಥ ವಿಪರ್ಯಾಸ. ಇವರ ವರದಿ ಇವರು ನೋಡ್ತಾರಾ ಇಲ್ವಾ? ಇದರಲ್ಲಿ ಒಟ್ಟು 41,150 ಗುಂಡಿಗಳಿದೆ ಅಂತ ಅವ್ರು ಹೇಳಿದ್ದಾರೆ. 39,887 ಗುಂಡಿಗಳನ್ನು ಮುಚ್ಚಿದ್ದೇವೆ. ಇದಕ್ಕೆ ಖರ್ಚಾದ ಹಣ 33.85 ಕೋಟಿ. ಅದಾದ ನಂತರ ಈ ಗುಂಡಿಗಳ ರಸ್ತೆ, ಇದು ಒಂದು ಗುಂಡಿಗೆ ಹೆಚ್ಚು ಕಡಿಮೆ, ನಾನು ಹೆಚ್ಚಿನ ಇದನ್ನ ಅಷ್ಟನ್ನೇ ಹೇಳ್ತೇನೆ. ಇಲ್ಲೆಲ್ಲ ಬರ್ತೀವರೆ, ಇದರಲ್ಲಿ ಇಲ್ಲ. ಚಾಮರಾಜಪೇಟೆ 150 ಗುಂಡಿ, ಮುಚ್ಚಿದ್ದು 140 ಗುಂಡಿ. 150 ಗುಂಡಿ ಇತ್ತು, ಮುಚ್ಚಿದ್ದು 140 ಗುಂಡಿ. ವೆಚ್ಚ ಒಂದು ಗುಂಡಿಗೆ 1 ಲಕ್ಷ ರೂಪಾಯಿ. ಅಂದ್ರೆ 140 ಗುಂಡಿ ಮುಚ್ಚಲಿಕ್ಕೆ 1,40,00,000 ಖರ್ಚಾಗಿದೆ. ಗುಂಡಿಗೊಂದು ಲಕ್ಷ. ಗುಂಡಿ ಎಷ್ಟಡಿ ಇರಬಹುದು? 20 ಅಡಿ ಇರ್ಬೋದಾ, ಇಲ್ಲ 10 ಅಡಿ ಇರ್ಬೋದಾ, ಅಥವಾ 5 ಅಡಿ ಇರ್ಬೋದಾ? ಎಷ್ಟಿರ್ಬೋದು? ನಾಚಿಕೆ ಆಗಲ್ಬನ್ರಿ ಅಧಿಕಾರಿಗಳೇ. ಅಧಿಕಾರ ನಡೆಸ್ತಾ ಇರತಕ್ಕಂಥ ಸರ್ಕಾರ ನಾಚಿಕೆ ಆಗ್ಬೇಕಲ್ಲ ಇವ್ರಿಗೆಲ್ಲ. ಜನ ಏನು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ನೀವು? ನೀವು ಹಾಕೋದು ತೇಪೆ ಕೆಲಸ. ಎಲ್ಲಿ ಹಳ್ಳ ಬಿದ್ದಿರ್ತದೆ, ಒಂದು ಸಣ್ಣ ಹಳ್ಳ ಬಿದ್ದಿರ್ತದೆ, ಓಡಾಡಕ್ಕಾಗೋದಿಲ್ಲ. 2,000, 3,000, ಇಲ್ಲ 5,000, 10,000 ಅಂತ ಇಟ್ಕೊಳ್ಳಿ. ಅದಕ್ಕೆ ಟಾರು ಇದೆಲ್ಲ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ. 5,000 ಆಗ್ಬಹುದು. 1 ಲಕ್ಷ ಅಂತೇಳಿ ನೀವು ಬಿಲ್ಗೆ ಹಾಕ್ತಿ ತೋರಿಸ್ತಿರಲ್ಲ. ಏನು ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ. ರಾಜಾಜಿನಗರ 250 ಗುಂಡಿ, 232 ಮುಚ್ಚಿದ್ದಾರೆ, 140 ಕೋಟಿ. ಮೋಸ್ಟ್ಲಿ ಸ್ಟ್ಯಾಂಡರ್ಡ್ ಮಾಡ್ಕೊಂಡಿದ್ದಾರೆ ಕೋಟಿಗಳನ್ನ ಇವರು. ಅಲ್ಲಿ ಸರಾಸರಿ ಎಷ್ಟು ಬಂದಿದೆ ಅಂದ್ರೆ 60,344 ಸರಾಸರಿ ಅವ್ರಿಗೆ ಬಂದಿರೋದು ಅಮೌಂಟ್. ಗೋವಿಂದರಾಜನಗರ 374 ಗುಂಡಿ ಬಿದ್ದಿರೋದು, 366 ಮುಚ್ಚಿರೋದು, 1,80,00,000, 49,000 ಅಲ್ಲಿ. ಜಯನಗರ 403 ಮುಚ್ಚಿದ್ದು 382, 47,000 ರೂಪಾಯಿ ಬಿದ್ದಿದೆ ಒಂದು ಗುಂಡಿಗಲ್ಲಿ. ಯಾಕೆ 1 ಲಕ್ಷದಿಂದ ಕಡಿಮೆ ಮಾಡ್ಬಿಟ್ರಲ್ಲಿ? ಇದೇನು ಸ್ಕ್ವೇರ್ ಫೀಟ್ ರಿಯಲ್ ಎಸ್ಟೇಟ್ ಅಲ್ಲಿ ಮಾಡ್ತಾರಲ್ಲ ಸ್ಕ್ವೇರ್ ಫೀಟ್ ಅಂತ. ಆ ರೀತಿ ಏನಾದ್ರು ಒಂದು ಏರಿಯಾಗೆ ಡಿಫ್ರೆಂಟ್ ರೇಟ್ಸ್ ಏನಾದ್ರು ಮಾಡಿದ್ರ, ಫಿಕ್ಸ್ ಮಾಡಿದ್ದೀರಾ? ಯಾಕೆಂತಂದ್ರೆ ಸದಾಶಿವನಗರದಲ್ಲಿರೋ ರೇಟು ಯಲಂಕದಲ್ಲಿರಲ್ಲ ಸ್ಕ್ವೇರ್ ಫೀಟ್ದು, ಜಯನಗರದಲ್ಲಿರೋದು JP ನಗರದಲ್ಲಿರಲ್ಲ. ಅದು ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇರುತ್ತೆ. ಯಾವ ರೀತಿ ಏನಾದರೂ ಕಾನ್ಸ್ಟಿಟ್ಯೂನ್ಸಿಗೆ ವ್ಯಾಲ್ಯೂ ಫಿಕ್ಸ್ ಮಾಡ್ಕೊಂಡಿದ್ದಾರ? ವಿಜಯನಗರದಲ್ಲಿ 47,000, ಗಾಂಧಿನಗರಕ್ಕೆ ಬಂದರೆ 31,000. ಅಪ್ಪ ಅಲ್ಲಿ ಸ್ಲಮ್ಗಳಿದೆಯಲ್ಲ ಅದಕ್ಕೆ ರೇಟ್ ಕಡಿಮೆ. ಈ ರೀತಿ ಇದನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೆ 33.85 ಕೋಟಿ ಖರ್ಚಾಗಿದೆ. ಇದು ಒಂದು ಕಡೆ. ಇವತ್ತು ಮುಚ್ಚಿ ಆಗೋಗಿದೆಯಲ್ಲ, ಈಗ ಹೋಗಿ ನೋಡಿದ್ರು ಕೂಡ ಈಗಲೂ ಒಂದು 25,000 ಗುಂಡಿ ಸಿಗುತ್ತೆ ಈಗಲೂ ಕೂಡ. ಅದಾದ್ಮೇಲೆ ಇದನ್ನು ಕೇಳ್ತಾರೆ, ಆಕ್ಸಿಡೆಂಟ್ಗಳಲ್ಲಿ ಈ ಗುಂಡಿಗಳ ಕಾರಣದಿಂದ ಎಷ್ಟು ಜನ ಸತ್ತಿದ್ದಾರೆ ಅಂತ ಕೇಳಿದ್ರೆ ಇವರ ಪ್ರಕಾರ ರಸ್ತೆ ಗುಂಡಿಗಳಿಂದ ಅಪಘಾತ ಉಂಟಾಗಿ ಸಂಭವಿಸಿದ ಸಾವುಗಳ ಸಂಖ್ಯೆ 0.